ಬನ್ನಿ ಅತ್ತೆ. ಬನ್ನಿ ಬನ್ನಿ, ಮನೆಗೆ ಹೋಗ್ಬಿಟ್ಟು ಸುಧಾರಿಸ್ಕೊಳ್ಳಿವ್ರಂತೆ. ಇನ್ನೇನು ಮಾಡೋಕ್ಕಾಯ್ತದೆ. ಹುಷಾರಿಲ್ಲ ಅಂತಂದ್ಮೇಲೆ ಸುಧಾರಿಸ್ಕೊಳ್ಳಿ. ಇವತ್ತು ಅಡುಗೆ ಗಿಡ್ಗೆ ಎಲ್ಲನೂ ನಾನೇ ಮಾಡ್ತೀನಿ ಅತ್ತಾಗೆ. ಹ್ಞೂ. ಅಮ್ಮ, ಏನ್ ಹೇಳಿದ್ಲಮ್ಮ ನರ್ಸು? ಇವಳು ಪ್ರೆಗ್ನೆಂಟ್ ಅಂತ ಅಲ್ವಂತ? ಬಿಲಾಲಿ ಕಣಲ್ಲ, ಸುಳ್ಳು ಹೇಳ್ಬಿಟ್ಟವಳು ನಮಗೆ. ಬಸ್ರಿನೂ ಅಲ್ಲ ಏನು ಅಲ್ವಂತೆ ಕೊಂತ್ರಿ. ಬಸ್ರಿನೇ ಅಲ್ಲ ಇವಳಂತೂ. ಬರೀ ಸುಳ್ಳುಗಳವಳು ಇವಳಂತೂ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಎಷ್ಟು ಸುಳ್ಳುಗಳವಳು ನೋಡ್ದಾ. ನಿಜಾಗೂ ಜಯಮ್ಮ ಹೇಳಿದ್ ನಿಜನೇನಿಯ. ಇವಳೇನಿಯ ಫುಲ್ಲು ನಾಟಕ ಆಡ್ತಾವಳು ನಮ್ಮ ತಾಗೆ. ಇವಳಂತ 420 ನಾನು ನೋಡೇ ಇಲ್ಲ. ದೊಡ್ಡ 420 ಕಿತ್ತೋದವಳು ಇವಳಂತೂ. ಮಗ ಉತ್ಸಾರಾಗಿರ್ಬೇಕು, ಉತ್ಸಾರ ನೋಡ್ಕೋಬೇಕು ಇವಳನ್ನ. ಬಾ, ಸುಮ್ಮನೆ ಹಿಂಗೆ ಬಿಟ್ಬಿಟ್ರೆ ಬಸ್ರಿ ಅಂತ 3 ತಿಂಗಳು 4 ತಿಂಗಳು 5 ತಿಂಗಳು ಅಂತ ಹೇಳ್ಬಿಟ್ಟು ನಮ್ಮನ್ನು ಸರಿಯಾಗಿ ಹಾಕೊಂಡು ರುಬ್ತಾಳೆ. ಅದೆಲ್ಲ ಬೇಕಾ ನಮಗೆ? ಸುಮ್ಕೇನಿಯ ಮರ್ಯಾದಿನಾಗೆ ಕೇಳೋಣ ಬಾ, ಯಾಕೆ ಹಿಂಗೆ ಸುಳ್ಳು ಹೇಳೋಳೆ ಅಂತ ಕಿತ್ತೋದೋಳು ಅಂತ ಹೇಳ್ಬಿಟ್ಟು, ಏನು ಉದ್ದೇಶ ಅಂತ ಹೇಳ್ಬಿಟ್ಟು. ಅಲ್ಲ, ಅದು ಹೆಂಗೆ ಇಷ್ಟೆಲ್ಲ ಸುಳ್ಳು ಹೇಳಕ್ಕೆ ಸಾಧ್ಯ ಬಸ್ರಿ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕು. ಏನು ಉದ್ದೇಶ ಇಟ್ಕೊಂಡಿದ್ಲು ಅಂತಲೇ ಗೊತ್ತಾಯ್ತಿಲ್ಲ. ಏನು ಉದ್ದೇಶ ಅಂತ ಹೇಳಿದ್ರೆ ಯಾರಿಗಮ್ಮ ಗೊತ್ತು? ಅದೇನೋ ನಾನು ನೀನಾರ ಹೊಲಿಸ್ಕೊಳಕ್ಕ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ಅಮ್ಮ, ಬಾ ಕೇಳೋಣ. ಏನು ಸುಳ್ಳು ಹೇಳ್ಬೇಕಿತ್ತು? ಹಿಂಗೆಲ್ಲನೂ ಸುಳ್ಳು ಹೇಳ್ಬಿಡ್ತಾನೆ, ಏನಾಗಬೇಕಿತ್ತು ಹೇಳು? ನಾನೆಲ್ಲ ಕಣಲ್ಲ ಮಾತಾಡೋದು, ನೀನು ಮಾತಾಡಬೇಕು ಮಂಗ. ಗಂಡ ಕಂಡ ನೀನು, ಗಂಡ ಗಂಡ ಅದನ್ನು ಮಾತಾಡ್ತಿದ್ದಂಗೆ ಇನ್ಯಾರು ಮಾತಾಡ್ತಾರೆ? ಗಂಡ ತಾನೆ ನೀನು, ಮಾತಾಡ್ಬಾ ನೀನು ಎಂಟ್ರ ಹತ್ರ. ಯಾಕೆ ಹಿಂಗೆ ಸುಳ್ಳುಗಳಿಗೆ ಅಂತ ಹೇಳ್ಬಿಟ್ಟು ಕ್ಯಾಕುಸ್ ಮಕ್ಕುಗಿ ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಹೇಳ್ತಿಗಲ್ಲ ನೀನು. ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ಏನು ನಿನಗೆ? ಅಯ್ಯೋ ಮಂಗ್ಯ, ನೋಡಿ ನೋಡಿ ಸುಮ್ಕೆ ನೀನಿಯ. ಸರಿ ಬಾ ಅಮ್ಮ. ಕೇಳ ನೀನು ಎಂಡ್ರಣ ಲೋಪರ್ನ. ಲೇ, ಏನೇ ಮಾಡ್ತಾ ಇದ್ಯಾ? ಬಾರ ಇಲ್ಲಿ. ಬಂದರಿ. ಹೇಳ್ರಿ, ಏನೇ ಮಾಡ್ತಾ ಇದ್ದೆ ಒಳಗಡೆ? ಇನ್ನೇನತ್ತೆ ಮಾಡಲಿ, ನಿಮ್ಗಂತೂ ಹುಷಾರಿಲ್ಲ. ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ ನೆನೆಯ ಅಡುಗೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ಹೊಂದಿಸ್ಕೊತಾ ಇದ್ದೆ. ಒಂಚೂರು ಹೆಸರು ಕಳವೆ ಉಪ್ಸಾರು ಥರ ಏನಾರ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ. ನೋಡು, ನೀನು ನಾಟಕ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು. ಜೀವನದಾಗ ಎಲ್ಲನೂ ಬರೀ ಹುಡುಗಿಯರಿಂದ ಮೋಸ ಹೋಗಿ, ಬರೀ ಹುಡುಗಿಯರಿಂದ ನಂಬಿ 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 ನನಗಂತೂ ಸಾಕು ಹೋಗ್ಬಿಟ್ಟೈತೆ. ನನಗಂತೂ ನಂಬೋದು ಬಿಡೋದು ಅದೆಲ್ಲ ನನಗಂತೂ ಆಗೇ ಬರಲ್ಲ. ನನಗಂತೂ ನೋಡು, ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನೀನು ಬಸ್ರಿ ಅಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೀನು ಬಸ್ರಿನೂ ಅಲ್ಲ, ಬಾಣಂತಿನೂ ಅಲ್ಲ. ಯಾಕೆ ಹಿಂಗೆ ಸುಳ್ಳು ಬಗ್ಳ್ತಾ ಇದೆಯಾ? ಊರವ್ರಿಗೆಲ್ಲ ಹೇಳ್ಕೊಬಿಟ್ಟು ಬಂದಿದ್ದೀವಿ ನೀನು ಬಸ್ರಿ ಅಂತ ಹೇಳ್ಬಿಟ್ಟು. ನೀನು ಬಸ್ರಿ ಅಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ಲೇ ಬಿತ್ರಿ, ಯಾವ ಉದ್ದೇಶ ಇಟ್ಕೊಂಡು ಹೇಳ್ದೆ ನೀನು ಬಸ್ರಿ ಅಂತ ಹೇಳ್ಬಿಟ್ಟು? ಹಾಂ? ಅಯ್ಯೋ ರೀ, ಅದು ರೀ, ಅದು ಅದು ಏನು ಅಂದರೆ, ಅದು ನಾನು ಅದು ನಾನು ಏನೇ ಅದು ನಾನು ಇದು ನಾನು ಅಂತಂದ್ರೆ ಅಂದ್ರೆ ನೀನು ಬಸ್ರಿ ಅಲ್ಲ ತಾನೇ? ಅದು ರೀ. ಹೌದು, ನನ್ನ ಮಗಳು ಬಸ್ರಿ ಅಲ್ಲ. ನೋಡ್ದಿಲ್ಲ ನಿಮ್ಮ ಮಾವಯ್ಯ ಭಿಕ್ಷುಕು ನನ್ನ ಮಗ ಹೆಂಗ್ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಬಸ್ರಿ ಅಲ್ಲ ಅಂತ ಹೇಳ್ಬಿಟ್ಟು ಹಯಪ್ಪಂಗುನವೇ ಗೊತ್ತು. ಆದ್ರೂ ಮನೆನಾಗೆಲ್ಲ ಬಸ್ರಿ ಅಂತ ಹೇಳ್ಬಿಟ್ಟು ನಾಟಕ ಬೇರೆ ಆಡ್ತಾಳೆ. ಕಿತ್ತೋದೋಳು. ಏಯ್, ಏನಕ್ಕೆ ನಾಟಕ ಹೇಳ್ದೆ? ಯಾಕೆ ಸುಳ್ಳು ಹೇಳ್ದೆ? ನನ್ನ ಮಗನ ಮಾನ ಮರೋದಿ ಕಳಿಬೇಕು ಅಂತ ಹಿಂಗೆಲ್ಲ ಮಾಡ್ದೇನೆ ನೀನು? ಕಿತ್ತೋದೋಳೆ. ನೋಡಿ, ಇದ್ರಾಗ ನನ್ನ ಮಗಳದು ಯಾವುದೇ ತಪ್ಪಿಲ್ಲ. ನನ್ನ ಮಗಳು ತಪ್ಪೇ ಮಾಡಿಲ್ಲ. ಹೆಂಡತಿ ಅಂತ ಹೇಳ್ಬಿಟ್ಟು ಮನೆಗೆ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ವಾರಕ್ಕೊಂದಿನ ಬಂದ್ಬಿಟ್ಟು ಒಯ್ತಾ ಇದ್ದ ನಿನ್ನ ಮಗ. ಅಂಥದ್ರಾಗ ಮನೆಗೆ ಒಂದು ಅಕ್ಕಿ ಇದ್ರೆ ಬ್ಯಾಳೆ ಇಲ್ಲ, ಬ್ಯಾಳೆ ಇದ್ರೆ ಎಣ್ಣೆ ಇಲ್ಲ, ಅಂಥ ಪರಿಸ್ಥಿತಿನಾಗ ಇದ್ದಿದ್ದು. ಒಂದಿದ್ರೆ ಒಂದಿರಕ್ಕಿಲ್ಲ. ಅಂಥದ್ರಾಗೆ ತಂದಾಕು ಅಂದ್ರೆ ತಂದಾಕ್ತಿರ್ಲಿಲ್ಲ ನಿನ್ನ ಮಗ. ಅದೇ ನಿನ್ನ ಮಗಂಗೆ ಬಸ್ರಿ ಅಂತ ಹೇಳಿದ ತಕ್ಷಣನೇ ಏನು ಹಣ್ಣುಗಳು ತರಕಾರಿಗಳು ಅದು ಇದು ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದಲ್ದೆ ನನ್ನ ಮಗಳ ಜೊತೆ ನೀನು 3-4 ದಿನ ಆದರೂ ಇಲ್ಲೇ ಇರ್ತಾ ಇದ್ದ. ನಾವು ನಿಜ ಹೇಳ್ಬೇಕು ಅಂತಲೇ ನೀವು ಅಂದ್ಕೊಂಡ್ವಿ. ಆದರೆ ನಿಜ ಹೇಳಿದ್ರೆ ಮೊತ್ತ ಅದೇ ಪರಿಸ್ಥಿತಿ ಬರ್ತದೆ ನಮಗೆ. ಯಾರಾದರೂ ನಮಗೂ ತುಪ್ಪ ಹಾಕ್ತೀರಾ ಹೇಳಿ? ಹಾಕಕ್ಕಿಲ್ಲ. ನಾನು ನನ್ನ ಮಗಳು ಯಾರಿಗೂ ಬೇಕಾಗೂ ಇಲ್ಲ. ಹೇಳ್ಕೊಳಕ್ಕೆ ಮಾತ್ರ ಎಳ್ಳೆ ಹೆಂಡ್ತಿ. ಎಲ್ಲ ಅವಳ ಹೆಸ್ರನ್ನಾಗಿರೋದಕ್ಕೆ ಎಲ್ಲ ಅವಳ ಹತ್ರ ಆಶನ ಹತ್ರಕ್ಕೆ ಒಯ್ತೀಯ. ಅಂಥದ್ರಾಗೆ ನನ್ನ ಮಗಳನ್ನ ಯಾಕೆ ಮದುವೆ ಮಾಡ್ಕೋಬೇಕಿತ್ತೋ ನೀನು? ಅದಕ್ಕೇನೆ ನಾವು ಬೇಕು ಅಂತನೇನಿಯ ಹಿಂಗೆಲ್ಲ ಮಾಡಿ ಇಷ್ಟೆಲ್ಲನೂ ನಾನು ಸುಳ್ಳು ಹೇಳು ಅಂತ ಹೇಳಿದ್ದು ನಾನೇನೆ. ಹೌದು, ನನ್ನ ಮಗಳು ಬಸ್ರಿ ಅಲ್ಲ. ಏನು ಮಾಡ್ತೀರಾ? ಕೊನೆಗೂ ನಿಮ್ಮ ಕಂತ್ರಿ ಬುದ್ಧಿನ ತೋರಿಸ್ಬಿಟ್ರಲ್ಲ ನೀವು. ನಿಮ್ಮ ಕಂತ್ರಿ ಬುದ್ಧಿ ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ತಿನ್ನ ತಂದ್ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀರಾ? ತಿನ್ನ ತಂದ್ಕೊಡಲ್ಲ ನಾನು, ಕೂಳ್ ತಂದಾಕಲ್ಲ, ತರಕಾರಿ ಹಣ್ಣಿಗೋಸ್ಕರ ಬಸ್ರಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನನ್ನ ಫೀಲಿಂಗ್ಸ್ ಜೊತೆ ನೀನು ಆಟ ಆಡ್ಬಿಟ್ರಿ ಅಲ್ವಾ ನೀವು? ನೀನು ಯಾವತ್ತೂ ಕ್ಷಮಿಸಲ್ವೇ? ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನಂತ ನಾಯಿಗೆ ಹಾಕ್ದಂಗೆ ಆಯ್ತಲ್ಲ ಹೋಗಿ ಹೋಗಿ ಕೂಳ. ನೋಡು, ನಿನ್ನ ಬಸ್ರಿ ಅಂತಾನೆ ನೀ. ಹೌದು, ನಿನ್ನ ಬಸ್ರಿ ಚೆನ್ನಾಗಿ ನೋಡ್ಕೋಬೇಕು, ನನಗೂ ಮಗ ಆಯ್ತದೆ, ನನಗೂ ಫ್ಯಾಮಿಲಿ ಆಯ್ತದೆ ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡು ನಿನ್ನ ಜೊತೆ ಇದ್ದೆ. ಅದೇನು ಇಲ್ಲ ಅಂತಂದಮೇಲೆ ಇನ್ಮೇಲೆ ಇಷ್ಟು ದಿನ ಹೆಂಗಿದ್ದೋ ಹಾಗೇನೇ ಇರ್ತೀನಿ. ಏನು ಮಾಡ್ಕೊತೀಯೋ ಮಾಡ್ಕ. ನಿಂಗೇನು ತಂದಾಕ್ಬೇಕಾನೆ ತಂದಾಕ್ತೀನಿ, ತಿನ್ಕ. ಗಂಡಂಗೆ ಮೋಸ ಮಾಡೋಳು ನೀನು. ಬಸ್ರಿನಂತೆ ಬಸ್ರಿ, ನಿನ್ನ ಮಕ್ಕ ಮುಚ್ಚ. ಇನ್ನೊಂದು ಕಿತ ಏನಾದ್ರೂ ಬಂದ್ಬಿಟ್ಟು ನಂತಾಗ ಹಂಗೆ ಹಿಂಗೆ ಅಂತ ಹೇಳ್ಬೇಕು, ಸಿಗ್ದಾಕ್ಬಿಡ್ತೀನಿ. ನಿನ್ನ ಮಕ್ಕಿಷ್ಟು
ಹಬ್ಬಬ್ಬಬ್ಬಬ್ಬಬ್ಬ ಅದೆಷ್ಟು ನಾಟಕ ಆಡ್ತಾಳೋ ಏನ್ ಕತಿಯೋ ಮಗ. ಶೂಳ್ ಜೊತೆ ಇರೋದಕ್ಕಿಂತ ಹೋಗ ಯಾಶಿ ಜೊತೆ ಇರೋದೇನಿಗೆ ಎಷ್ಟೋ ವಾಸಿ. ಬೊಲೆ ಬೊಡ್ಡೆತದವ ಇವಂತುನುವೆ. ಹಬ್ಬಬ್ಬಬ್ಬಬ್ಬ. ಹ್ಮ್ ಬಿಡು, ಇನ್ನೇನ್ ತಾನೇ ಮಾಡಕ್ಕಾಯ್ತದೆ. ಈಗ ಮನೆ ತಗೊಂಡಿದ್ವಲ್ಲ, ಮನೆಗೆ ಹೋಗ್ಬೇಕಲ್ಲ. ಇಲ್ಲೆಲ್ಲ ಇದ್ಬಿಟ್ಟು ಇನ್ನೇನ್ ತಾನೇ ಮಾಡ್ಬೇಕು ಮಗ. ಬಾ, ಮುಂದಿನ ಕೆಲಸ ಏನಾಗಬೇಕು ಅದನ್ನ ನೋಡೋಣ. ಹಿಂಗೇನೆ ನೀ ಅದು ಇದು ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಹಾಗಲ್ಲ. ಬಾ, ಸುಮ್ಮನೆ ಜಗಳ ಮಾಡಿ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಏನು ಪ್ರಯೋಜನ. ಬಸ್ರಿನಂತೆ ಬಸ್ರಿ ಇಷ್ಟು ದಿನ ಕೂರಿಸ್ಕೊಂಡು ಕೂಳಾಕುದ್ನಲ್ಲ ನಿನಗೆ. ನನ್ನ ಮಗ ಹಣ್ಣು ಬಾದಾಮಿ ಖರ್ಜೂರ ಅಂತ ತಂತಂದು ನಿನ್ನ ತಲೆ ಮೇಲೆ ಸುರಿದ್ನಲ್ಲ ಎಲ್ಲನೂ ತಿಂದು ಎಮ್ಮೆ ಗೊಡ್ಡಾದಂಗೆ ಆಗವಳೆ. ಬಿಟ್ಟು ಬಿಟ್ಟು ಸಿಕ್ತೇನೋ, ನಿಮ್ಮ ಅಪ್ಪ ಕೊಡ್ಸಿರ್ಲಿಲ್ವೇನೋ. ನಾಲ್ಕು ಸರಿಯಾಗಿದ್ಯಾ ಬಿಡು. ಮೌ ಕುಂತ್ಕೊಳಮ್ಮ ಕಂಡಿವ್ನಿ. ಗಂಡ ಆಗ್ಬಿಟ್ಟು ಮಾಡಕ್ ಕರ್ತವ್ಯನೇ ಅದು. ಆಗ್ಬಿಟ್ಬಿಟ್ಟು ಬೇರೆ ಥರ ಏನಾರ ಮಾಡೋಕ್ಕಾಯ್ತದ ಹೇಳು. ಗಂಡನ ಕರ್ತವ್ಯನೇ ಮಾಡಿರೋದು. ಏನು ಮಾತಾಡ್ತಾಳೋ ಈ ಅಮ್ಮ ಅಂತೂನುವೆ. ಬಿಟ್ರೆ ಸಿಗಾಕಿಲ್ಲ ನಿಮ್ಮಂತವ್ರು ತಗೊಳ್ಳಿ. ಎಷ್ಟು ಮಾತಾಡಿಯ ನೀನು ಒಂದು ಹೆಣ್ಣಾಗಿತ್ಕೊಂಡು ಇಬ್ಬಿಬ್ರು ಹೆಣ್ಮಕ್ಳು ಜೀವನದಾಗ ಆಟ ಆಡಿಸ್ತಿದ್ಯಲ್ಲ ನಿನ್ನ ಮಗುನ. ನಿನಗಿನ್ ಯಾವ ಅಕ್ರ ಬಂದು ಸಾಯ್ತೀಯೋ ನೋಡ್ತಾ ಇರು. ಓಹೋ ಹೌದು, ನನ್ನ ಮಗಳು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡವಳೆ ಹೆಂಗಂತ. ನಿಮ್ಮ ಮಗ ಏನು ನಿಜ ಹೇಳಿಲ್ವಲ್ಲ ಮದುವೆ ಟೈಮಾಗೆ. ಅವನು ಸುಳ್ಳೆ ತಾನೇ ಬೊಗಳಿದ್ದು. ಎಂಡ್ರಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ. ಏನು ಮಾಡ್ಕೊತೀರೋ ಮಾಡ್ಕೊ ಹೋಗಿ. ನನ್ನ ಮಗಳನ್ನ ನೋಡ್ಕೊತೀನಿ. ಏನು ಬಸ್ರಿಲ್ಲ ಅಂತ ಹೇಳಿದ ತಕ್ಷಣ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟಿರ ನೀವು. ಹಾಕಿ ನೋಡೋಣ. ಹಾಕಿ ಆಯ್ತಾಳೆ, ಇವತ್ತಲ್ಲ ನಾಳೆ ಬಸ್ರಿ ಆಯ್ತಾಳೆ. ಆದಾಗ ಮಾತಾಡಿವ್ರಂತೆ. ಅಲ್ಲಿ ಗಂಟ ಏನು ಮಾತಾಡ್ಕೊಡ್ದು ಅಷ್ಟೇನೆ. ಅಮ್ಮ, ಇವ್ರ ಹತ್ರ ಏನು ಮಾತು, ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಸುಮ್ಮನೆ ಇವ್ರ ಹತ್ರ ತಲೆನೋವು ನನಗಂತೂ. ನಡಿ, ಅದೇನೋ ಪ್ಯಾಕ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದಲ್ಲ. ನಡಿ, ಪ್ಯಾಕ್ ಹೋಗಿಕು ಎಲ್ಲ ಮಾಡಿಬಿಟ್ಟು ನೀಟಾಗಿ ರೆಡಿ ಆಗೋಣ. ನೋಡಿ, ನನಗೂ ಸಾಕಾಗೋಗ್ಬಿಟ್ಟಾಯ್ತು ನನಗಂತೂ. ಈ ಕಿತ್ತಾಡಿ ಎಣಗಾಡಿ. ಅಮ್ಮ, ಈಗ ಹೊಸ ಮನೆಗೆ ಹೋಗ್ಬೇಕು. ನೋಡಿ, ಅಯ್ಯೋ ಇನ್ನು ಏನೇನು ತಾಪ್ರೆ ಅದೇನೇನೋ ಕೇಳ್ತಿದ್ದಲ್ಲ, ತಗೊಬಿಟ್ಟು ಬರೋಣ. ಇನ್ನು ಸುಳ್ಳು ಹೇಳೋಳೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ. ಯಾರನ್ನ ಕೇಳಿದ್ರೆ ಆಭಾಷಣ ಆಯಿತು ಏನೋ ಒಂದು ಹೇಳೋಣ. ನೋಡಿ, ಮಾಡಾಕು ಕೆಲಸ ಎಲ್ಲ ನನವೆ. ಇಷ್ಟು ದಿನ ಕುಂತ್ಕೊಂಡಿದ್ದಲ್ಲ ಡುಮ್ಲಕ್ ಆಗ್ಬಿಟ್ಟು ಮಾಡಿವಾಗ ಮನೆ ಕೆಲಸ ಎಲ್ಲನೂ ಬಸ್ರಿ ಅಂತ ಎಂಥ ಸಂದಕ್ಕೆ ನೋಡ್ಕೊಂಡು ನಾನಂತೂ ನೋಡ್ದೇನಪ್ಪ. ಬಸ್ರಿ ಎಲ್ಲ ಅಂತ ಗೊತ್ತಾಗಿದ ತಕ್ಷಣ ಎಂಥ ಪಿಲೇಟ್ ಚೇಂಜ್ ಮಾಡ್ಬಿಡ್ತಾರೆ ಮನೆಯಾಳಿಗಳು. ನನ್ನ ಬಸ್ರಿ ಅಂದರೆ ಮಾತ್ರ ಬೆಲೆ, ನನಗೆ ಬೆಲೆ ಇಲ್ಲ. ಹುಟ್ಟ ಮಗಿಗೆ ಮಾತ್ರ ಬೆಲೆ ಅಂತ ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ. ಎಲ್ಲ ಎಡವಟ್ಟೆ ಆಗೋಗ್ಬಿಡ್ತು. ನಂಗಂತೂ ಈಗ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಮಗಳೇ, ನೀನು ಯಾಕಮ್ಮಿ ತಲೆ ಕೆಡಿಸ್ಕೊತೀಯೇ? ನಿನ್ನ ಹೆಸ್ರನಾಗಿರೋದು ಕಣಮ್ಮಿ. ಮನೆ ನಿನ್ನ ಹೆಸ್ರನಾಗ, ಅವ್ರ ಹೆಸ್ರನಾಗಲ್ಲ. ಯಾಕೆ ತಲೆ ಕೆಡಿಸ್ಕೊತೀಯ? ಸುಮ್ಮನೆ ಧೈರ್ಯವಾಗಿ ಅವ್ರ ಹೆಸ್ರುಗಾನೆ ಮಾಡ್ಬಿಟ್ಟಿದ್ರೆ ನಿನ್ನ ಕತೆ ಅಷ್ಟೇನಿಯ ತಲೆ ಕೆಟ್ಟೋಗ್ಬಿಡೋದು. ಆದರೆ ಇವಾಗ ಎಲ್ಲನೂ ನಿನ್ನ ಹೆಸ್ರನಾಗಿರೋದು. ನೀನು ಹೇಳ್ದಂಗೆ ಅವ್ರು ಕೇಳಬೇಕು, ಅವ್ರು ಹೇಳ್ದಂಗಲ್ಲ ನೀನು ಕೇಳೋದು. ಆರಾಮಾಗಿರು, ನೀನು ಯೋಚನೆ ಮಾಡಬೇಡ. ನೀನು ತಲೆನೇ ಕೆಡಿಸ್ಕೊಬೇಡ. ಹೊಸ ಮನೆ ಇಲ್ವಾ? ಹೊಸ ಮನೆ ಕೀ ಕೊಟ್ಟವ್ರೆ ಅಂತ ಹೇಳ್ದೆ. ಕಣಪ್ಪ, ಕೀ ಕೊಟ್ಟೋದವಯ್ಯ ಹೋಗುವಾಗ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೋದ. ಬುಟ್ಟಾಕು, ತಲೆ ಕೆಡಿಸ್ಕೊಬೇಡ, ಬುಟ್ಟಾಕು. ನೀನು ಆರಾಮಾಗಿರು. ನನ್ನ ಮಗ ಏನಾರ ಅನ್ಕಂಡ್ಲಿ, ಯಾರು ಏನಾರ ಅನ್ಕಂಡ್ಲಿ, ಯಾಕೆ ನಿನಗೆ ಸುಮ್ಕೆನೇನೆಯ? ಸುಮ್ಮನೆ ಇರು. ನೋಡಿ,